ನಮಸ್ಕಾರ ಸ್ನೇಹಿತರ. ನಿನ್ನೆ ವರಹ ಮಹಾಲಕ್ಷ್ಮಿ ಹಬ್ಬ ಹೌದು. ಎಲ್ಲರೂ ಕೂಡ ಅದ್ದೂರಿಯಾಗಿ ಆಚರಿಸಿರ್ತೀರಿ. ಯಾಕಂದ್ರೆ ನಿಮ್ಮ ಖಾತೆಗಳಿಗೆ 33ನೇ ಕಂತಿನ ಹಣ ಜಮಾ ಪ್ರಾರಂಭವಾಗಿದೆ. ನಿನ್ನೆ ಲಕ್ಷಾಂತರ ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಹೌದು ಸ್ನೇಹಿತರೆ, ನಿಜ. ಸುಮಾರು ನಿನ್ನೆ 13 ಜಿಲ್ಲೆಗಳಿಗಿಂತ ಹೆಚ್ಚಿನ ಜಿಲ್ಲೆಗಳಿಗೆ ಜಮಾ ಆಗಿದೆ. ಹಾಗೆ ಇವತ್ತು ಕೂಡ ಜಮಾ ಆಗ್ತಾ ಇದೆ. ಇವತ್ತು ಸುಮಾರು 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಅದರಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂಥದ್ದು. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಮತ್ತು ಈ ವಿಡಿಯೋದಲ್ಲಿನೇ ನಾನು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗ್ತಾ ಇಲ್ಲ ಅಂದ್ರೆ ಸೊ ಖಂಡಿತವಾಗ್ಲೂ ಮತ್ತೆ ನಿಮಗೆ ದುಡ್ಡು ಜಮಾ ಆಗತ್ತೆ. ಏನ್ ಪ್ರಾಬ್ಲಮ್ ಆಗಿರಬಹುದು, ನೀವು ಅರ್ಹತೆ ಹೊಂದಿದ್ದೀರಿ ಆದ್ರೆ ದುಡ್ಡು ಬರ್ತಾ ಇಲ್ಲ, ಅದಕ್ಕೆ ಏನ್ ಸಮಸ್ಯೆ ಆಗಿರಬಹುದು ಅಂತ ನಾನು ಈ ವಿಡಿಯೋದಲ್ಲಿ ಬಿಡಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸಾಧ್ಯವಾದ್ರೆ ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಬಹಳಷ್ಟು ಫಲಾನುಭವಿಗಳಿಗೆ ದುಡ್ಡೇ ಜಮಾ ಆಗ್ತಾ ಇಲ್ಲ. ಒಂದು ಕಡೆ ವೆರಿಫಿಕೇಶನ್ ಆದ ಮೇಲೆ 4 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರನ್ನ ತೆಗೆದಾಕಿದ್ದಾರೆ. ಅಲ್ಲಿ ಅರ್ಹತೆ ಹೊಂದಿಲ್ಲದವರನ್ನು ಕೂಡ ತೆಗೆದಾಕಿದ್ದಾರೆ. ಓಕೆ, ನೀವು ಅರ್ಹತೆ ಹೊಂದಿದ್ರು ಸಹಿತ ದುಡ್ಡು ಬರ್ತಾ ಇಲ್ಲ ಅಂತಿದ್ರಲ್ಲ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಈಗಾಗ್ಲೇ 33ನೇ ಕಂತಿನ ಹಣ ಪ್ರಾರಂಭವಾಗಿದೆ. ನಿಮಗೆ 31ನೇ ಕಂತಿನ ಹಣ ಯಾರಿಗ್ ಜಮಾ ಆಗಿದೆ, ಜೊತೆಗೆ 32ನೇ ಕಂತಿನ ಹಣ ಯಾರಿಗ್ ಜಮಾ ಆಗಿದೆ, ಡೆಫಿನೆಟ್ಲಿ ನಿಮಗೆ ಮುಂದಿನ ಎಲ್ಲ ಕಂತುಗಳು ಜಮಾ ಆಗತ್ತೆ. ಯಾಕೆ ಅಂತ ಕೇಳಿ ಸ್ನೇಹಿತರೆ, ವೆರಿಫಿಕೇಶನ್ ಡಾಕ್ಯುಮೆಂಟ್ಸ್ ತೆಗೆದುಕೊಂಡ್ರು, ಜೊತೆಗೆ ಬಯೋಮೆಟ್ರಿಕ್ ಮಾಡಿಸಿದ್ರು, ಇದೆಲ್ಲದರ ಬಳಿಕ ನಿಮಗೆ ದುಡ್ಡು ಜಮಾ ಆಯ್ತು ಅಪ್ಪ ಅಂದ್ರೆ ನೀವು ಅರ್ಹತೆ ಇದ್ದಾಗಲೇ ನಿಮಗೆ ದುಡ್ಡು ಜಮಾ ಆಗಿರಬಹುದಲ್ವಾ. ಸೊ ಅದಕ್ಕಾಗಿ ಖಂಡಿತವಾಗ್ಲೂ ನೀವು ಅರ್ಹತೆ ಹೊಂದಿರ್ತೀರಿ, ಅದಕ್ಕಾಗಿ ನಿಮಗೆ ದುಡ್ಡು ಜಮಾ ಆಗಿದೆ. ಎಲ್ಲ ಕಂತುಗಳನ್ನು ಕೂಡ ನಿಮ್ ಮುಂದೆ ಪಡ್ಕೊಳ್ತಾ ಹೋಗ್ತೀರಿ. ಇನ್ನು ದುಡ್ಡು ಜಮಾ ಆಗಲದವರೆಗೆ ಖಂಡಿತವಾಗ್ಲೂ ದುಡ್ಡು ಬರೋದಿಲ್ಲ. ಅದು ಈಗಾಗ್ಲಿ ಅಥವಾ ಮುಂದಾಗಿರ್ಲಿ ಸುಮಾರು 20,000 ರಿಂದ 30,000 ರೂಪಾಯಿ ದುಡ್ಡನ್ನ ನೀವು ಕಳ್ಕೊಳ್ತೀರಿ. ಇದು ಖಂಡಿತವಾಗ್ಲು. ಯಾಕೆ ಅಂದ್ರೆ ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ ಹಾಗೆ ಪ್ರತಿಯೊಂದು ಕಂತುಗಳನ್ನ ಸರ್ಕಾರ ಕ್ಲಿಯರ್ ಆಗಿ ಜಮಾ ಮಾಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಯಾಕಂದ್ರೆ ಎಲೆಕ್ಷನ್ ಸಮೀಪ ಬಂದಿರತ್ತಲ್ವಾ. ನೀವು MP ಎಲೆಕ್ಷನ್ ಅಲ್ಲಿ ಕೂಡ ಗಮನ ಹರಿಸಿರಬಹುದು. ಆ ಸಂದರ್ಭದಲ್ಲಿಯೂ ಕೂಡ ನಿಮ್ಮ ಖಾತೆಗಳಿಗೆ ಒಂದೇ ಒಂದು ತಿಂಗಳಲ್ಲಿ 2 ರಿಂದ 3 ತಿಂಗಳ ಹಣ ಜಮಾ ಮಾಡಿದ್ರು. ನೀವು ಗಮನ ಹರಿಸಿದ್ರೆ, ನೆನಪಿದ್ರೆ ನಿಮಗ್ ಗೊತ್ತಾಗಿರತ್ತೆ. ಹೌದು, ಈಗ ಮತ್ತೆ ರಿಪೀಟ್ ಅದೇ ಆಗುವಂತದ್ದು. ಎಲೆಕ್ಷನ್ ಸಮೀಪ ಬಂದ ಹಾಗೆ ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗತ್ತೆ. ಸ್ನೇಹಿತರೆ, ಈಗ ಒಟ್ಟಾರೆಯಾಗಿ 33ನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ಲಕ್ಷಾಂತರ ಫಲಾನುಭವಿಗಳಿಗೆ ನಿನ್ನೆವೂ ಕೂಡ ಜಮಾ ಆಗಿದೆ ಹಾಗೂ ಇಂದು ಕೂಡ ಜಮಾ ಆಗ್ತಾ ಇದೆ. ಈ 11 ಜಿಲ್ಲೆಗಳನ್ನ ನಾನು ಮೊದಲು ತಿಳಿಸ್ಕೊಟ್ಬಿಡ್ತೀನಿ, ಇವತ್ತು ಜಮಾ ಆಗ್ತಕ್ಕಂತಹ ಜಿಲ್ಲೆಗಳನ್ನ. ನೆಕ್ಸ್ಟ್ ನಾವ್ ಏನ್ ಮಾಡೋಣ, ಯಾಕೆ ದುಡ್ಡು ಬರ್ತಾ ಇಲ್ಲ, ಏನ್ ಸಮಸ್ಯೆ ಆಗಿದೆ, ಎಲ್ಲವನ್ನು ಕೂಡ ನಾವು ತಿಳಿತಾ ಹೋಗೋಣ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 33ನೇ ಕಂತಿನ ಹಣ ಪ್ರಾರಂಭವಾಗಿದ್ದು ಮುಖ್ಯವಾಗಿ ಬೆಂಗಳೂರು ನಗರ ಜಿಲ್ಲೆಗೆ, ಅದೇ ರೀತಿಯಾಗಿ ಧಾರವಾಡ ಜಿಲ್ಲೆಗೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ, ವಿಜಯನಗರ ಜಿಲ್ಲೆಗೆ, ಬೆಳಗಾವಿಗೆ, ಉತ್ತರ ಕನ್ನಡಕ್ಕೆ, ಬೀದರ, ಕೊಪ್ಪಳ, ಹಾಸನ, ಮಂಡ್ಯ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ದುಡ್ಡು ಬರ್ತಾ ಇರುವಂತದ್ದು. ನಿನ್ನೆವೂ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ. ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಜಮಾ ಆಗಲಿದೆ. ಅಲ್ಲಿ ಎಲ್ಲಾ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗತ್ತೆ ಅಂತ ಹೇಳ್ತಾ ಇಲ್ಲ ನಾನು. ಒಂದು 20% ಮಹಿಳೆಯರಿಗೆ ಜಮಾ ಆಗತ್ತೆ. ಮತ್ತೆ ಬೇರೆ ಜಿಲ್ಲೆಗಳಿಗೆ ಜಮಾ ಆಗತ್ತೆ. ಮತ್ತೆ ರಿಪೀಟ್ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ. ಈ ರೀತಿ ಒಂದು ಕಂತಿನ ಹಣ ಕ್ಲಿಯರ್ ಆಗ್ಬೇಕಂದ್ರೆ ಸುಮಾರು 10 ರಿಂದ 12 ದಿನ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. 1 ಅಥವಾ 2 ದಿನಗಳಲ್ಲಿ ಜಮಾ ಆಗಿ ಕ್ಲಿಯರ್ ಆಗತ್ತೆ ಅಂದ್ರೆ ಇಲ್ಲ. ಖಂಡಿತವಾಗ್ಲೂ ಆ ರೀತಿ ಸಾಧ್ಯ ಇಲ್ಲ. ಯಾಕಂದ್ರೆ ಗೃಹಲಕ್ಷ್ಮಿಯಲ್ಲಿ ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆ ಇರತ್ತೆ. ಅದಕ್ಕಾಗಿ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಖಂಡಿತವಾಗ್ಲೂ ನಿಮಗೆ ಇವತ್ತು ಬಂದಿಲ್ಲ ಅಂದ್ರೂ ಸಹಿತ ನಾಳೆ ಆದ್ರೂ ಬಂದೇ ಬರುತ್ತೆ. ಓಕೆ, ಒಟ್ಟಾರೆಯಾಗಿ ಜಿಲ್ಲೆಗಳನ್ನ ನೀವು ತಿಳ್ಕೊಂಡಿದ್ರಿ. ನಿಮ್ಮ ಜಿಲ್ಲೆನೂ ಕೂಡ ಈಗಾಗಲೇ ನಾನು ಹೇಳಿರ್ತಕ್ಕಂತಹ ಪಟ್ಟಿಯಲ್ಲಿ ಇದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಸ್ನೇಹಿತರ, ದುಡ್ಡು ಬಂದಿದ್ರು ಸಹಿತ ನೀವು ಕೂಡ ಈ ವಿಷಯವನ್ನ ತಿಳ್ಕೊಳ್ಳಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ದುಡ್ಡು ಕಟ್ ಆಯ್ತಪ್ಪ ದಿಢೀರನೆ ಯಾಕೆ ದುಡ್ಡು ಬರ್ತಾ ಇಲ್ಲ ಅಂತ ನೀವು ಕನ್ಫ್ಯೂಸ್ ಆಗ್ಬೇಡಿ. ಅದಕ್ಕೆ ಸೊಲ್ಯೂಷನ್ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋನ ನೀವು ಖಂಡಿತವಾಗ್ಲೂ ಕೊನೆವರೆಗೂ ವಾಚ್ ಮಾಡ್ತೀರಂತ ನಾನು ಅನ್ಕೊಂಡಿದ್ದೀನಿ. ಸೊ ಹೀಗಾಗಿ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಒಟ್ಟಾರೆಯಾಗಿ ಈಗ 33ನೇ ಕಂತಿನ ಹಣ ಪ್ರಾರಂಭವಾಗಿದ್ದು ಈಗಾಗಲೇ ನೀವು 32 ಹಾಗೂ 31ನೇ ಕಂತಿನ ಹಣವನ್ನ ಪಡ್ಕೊಂಡಿದ್ದೀರಿ. ಓಕೆ, ಈಗ ಈ ದುಡ್ಡನ್ನ ನೀವು ಪಡ್ಕೊಂಡಿಲ್ಲ ಅಂತಂದ್ರೆ ಒಂದು ವಿಷಯ ಏನಪ್ಪಾ ಅಂದ್ರೆ, ಸಾಕಷ್ಟು ಜನ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಇರೋದಿಲ್ಲ. ಇದು ನಿಮಗ್ ಗೊತ್ತಿದೆ ಅಥವಾ ಗೊತ್ತಿಲ್ಲ ಅಂತ ನಾನು ಹೇಳ್ತೀನಿ. ಈಗ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಮುಖ್ಯವಾಗಿ ಅವರ ಅಕೌಂಟ್ ಅನ್ನ ಏನ್ ಮಾಡ್ತಾರೆ, ಬ್ಯಾಂಕ್ ನಲ್ಲಿ ಏನೋ ಓಪನ್ ಮಾಡಿರ್ತಾರೆ. ಆದ್ರೆ
ಆ ಅಕೌಂಟ್ ಅನ್ನ ಬಳಕೆ ಮಾಡ್ಕೊಳ್ತಾ ಇರೋದಿಲ್ಲ. ಸೊ ಬಹಳ ದಿನದಿಂದ ಹಾಗೆ ಬಿಟ್ಟಿರ್ತಾರೆ. ಸೊ ಅದಕ್ಕಾಗಿ ಅದೇನಾಗತ್ತೆ, ಈಗ ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಮಾತ್ರ ಬ್ಯಾಂಕ್‌ನವ್ರು ಏನ್ ಮಾಡ್ತಾರೆ, ಹೌದಪ್ಪ ಈ ಅಕೌಂಟ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಈ ಅಕೌಂಟ್ ಆಕ್ಟಿವ್ ಇದೆ ಅಂತ ಹೇಳ್ಬಿಟ್ಟು ಆಕ್ಟಿವ್ ಇಡ್ತಾರೆ. ಇಲ್ಲ ಅಕೌಂಟೇ ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ಏನಾಗತ್ತೆ ಸಮಸ್ಯೆ, ಅಕೌಂಟ್ ಆಕ್ಟಿವ್ ಇಲ್ಲ, ಡಿಆಕ್ಟಿವೇಟ್ ಮಾಡ್ಬಿಡೋಣ, ಯಾರು ಕೂಡ ಇದರಲ್ಲಿ ವಹಿವಾಟು ಮಾಡ್ತಾ ಇಲ್ಲ, ಅವರು ಬದುಕಿದಾರೋ ಅಥವಾ ಇಲ್ವೋ ಅನ್ನುವಂಥದ್ದು ಬ್ಯಾಂಕ್‌ನವ್ರಿಗೂ ಕೂಡ ಗೊತ್ತಾಗೋದಿಲ್ಲ. ಈ ಸಮಸ್ಯೆ ಉಂಟಾಗತ್ತೆ. ಅದಕ್ಕಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದಿರ ಅಂದ ಬಳಿಕ ಅದನ್ನ ಬಳಕೆ ಮಾಡ್ಕೊಳ್ಬೇಕು ನೀವು. ಸುಮ್ನೆ ಬಿಡಬಾರದು. ಓಕೆ. ಇದು ಒಂದು ವಿಷಯ. ಇನ್ನು ನೀವು ಅಕೌಂಟ್ ಆಕ್ಟಿವ್ ಇಲ್ಲಪ್ಪಾ ಅಂದ್ರೆ ಬ್ಯಾಂಕ್‌ನಿಗೆ ಹೋಗಿ ಒಂದು ಸಾರಿ ಚೆಕ್ ಮಾಡಿ, ಅಕೌಂಟ್ ಆಕ್ಟಿವ್ ಇರ್ಲಿಲ್ಲ ಅಂದ್ರೆ ಅಲ್ಲೇ ಆಕ್ಟಿವ್ ಮಾಡಿ ಕೊಡ್ತಾರೆ. ಈ KYC ಮಾಡ್ಕೊಂಡು ಅದನ್ನ ಮಾಡಿ. ಇನ್ನು ಬಹಳಷ್ಟು ಜನ EMI ಮುಖಾಂತರ ಏನಾದ್ರೂ ವಸ್ತುಗಳನ್ನ ಖರೀದಿ ಮಾಡಿರ್ತೀರಿ. ಉದಾಹರಣೆಗೆ ಟ್ರೇಸರಿ ಅಥವಾ ನಿಮ್ಮ ಕೈಯಲ್ಲಿರ್ತಕ್ಕಂತಹ ಮೊಬೈಲು ಅಥವಾ ನೀವು ಓಡಿಸ್ತಕ್ಕಂತಹ ಒಂದು ಬೈಕು ಅಥವಾ ಟಿವಿನೋ, ಫ್ರಿಜ್ಜೋ ಈ ರೀತಿ ಏನಾದ್ರೂ ವಸ್ತುಗಳನ್ನ ಖರೀದಿ ಮಾಡಿರ್ತೀರಿ. ಅದನ್ನ ಸಂಪೂರ್ಣವಾಗಿ ದುಡ್ಡು ಕಟ್ಲಿಕ್ಕೆ ಆಗಿರೋದಿಲ್ಲ. ಹೀಗಾಗಿ EMI ಮುಖಾಂತರ ಲೋನ್ ಅನ್ನ ಮಾಡಿಸಿರ್ತೀರಿ. ಅದಕ್ಕಾಗಿ ನೀವೇನಾಗತ್ತೆ ಅಕೌಂಟ್‌ನಲ್ಲಿ ದುಡ್ಡು ಬಂದಿರತ್ತೆ. ಆದ್ರೆ EMIನ ಏನ್ ಮಾಡಿರ್ತಾರೆ ಕಟ್ ಮಾಡ್ಕೊಂಡಿರ್ತಾರೆ. ಅಥವಾ ನೀವು EMI ಸರಿಯಾಗಿ ಕಟ್ಟಿರೋದಿಲ್ಲ. ಅದಕ್ಕಾಗಿ ನಿಮ್ಮ ಒಂದು ಬಡ್ಡಿಯನ್ನ ಕಟ್ ಮಾಡ್ಕೊಂಡಿರ್ತಾರೆ. ಆದ್ರೆ ನಿಮಗೆ ದುಡ್ಡು ಬಂದಿದೆಯೋ ಅಥವಾ ಇಲ್ಲವೋ ಅನ್ನುವಂಥದ್ದು ಕನ್ಫರ್ಮ್ ಆಗಿ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಏನಾಗತ್ತೆ ಈ ಸಮಸ್ಯೆ ಉಂಟಾಗತ್ತೆ. ಅದಕ್ಕಾಗಿ ನೀವು ಒಂದು ಕೆಲಸ ಮಾಡ್ಬೇಕು. ನಿಮ್ಮ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಳ್ಬೇಕು. ಯಾವ ಬ್ಯಾಂಕ್ ಅಕೌಂಟ್ ಇದೆ ನೋಡ್ಕೊಳ್ಳಿ. ಆ ಬ್ಯಾಂಕ್ ಅಕೌಂಟ್‌ನ ಟ್ರಾನ್ಸಾಕ್ಷನ್ ಅನ್ನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ದುಡ್ಡು ಬಂದಿದೆಯಾ ಅಥವಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ನಿಮಗೆ ಕನ್ಫರ್ಮ್ ಮಾಹಿತಿ ಸಿಕ್ಬಿಡತ್ತೆ. ಇದು ಒಂದು ವಿಷಯ. ಟೋಟಲ್ 2 ವಿಷಯದ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ. ನಿಮ್ಮ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅಕೌಂಟ್ ಆಕ್ಟಿವ್ ಇದೆಯಾ ಅಥವಾ ಇಲ್ಲವಾ ನೋಡ್ಕೊಳ್ಳಿ. ಏನಾದ್ರೂ ದುಡ್ಡು ಬಂದಿದ್ರೆ ಕಟ್ ಆಗಿದ್ರೆ ಡೆಫಿನೆಟ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಕೂಡ ದುಡ್ಡು ಬರುತ್ತೆ. ಇನ್ನು ಇದನ್ನ ಹೊರತುಪಡಿಸಿ ಇನ್ನೊಂದು ಸಮಸ್ಯೆ ಇದೆ. ಹೌದು. ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ, ಈಗ ಬಹಳಷ್ಟು ಮಹಿಳೆಯರು ಈಗ ಅವರ ಹೆಸರಲ್ಲೇ ಮನೆ ಮೇಲೆ ಲೋನ್ ಆಗಿರ್ಲಿ ಅಥವಾ ಕಾರ್‌ಗಳನ್ನ ಖರೀದಿ ಮಾಡಿರ್ತೀರಿ. ಅದ್ರ ಮೇಲೆ ಲೋನ್ ಆಗಿರ್ಲಿ ಅಥವಾ ಅಂದ್ರೆ ಕಾರ್ ಅಂದ್ರೆ ಈಗ ಯೆಲ್ಲೋ ಬೋರ್ಡ್ ಕಾರೇ ಇರ್ಲಿ. ನೀವು ಬಾಡಿಗೆಗೋಸ್ಕರ ಅದನ್ನ ಖರೀದಿ ಮಾಡಿರ್ತೀರಿ. ಒಟ್ಟಾರೆಯಾಗಿ EMI ಇರತ್ತೆ. ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬಿದ್ದಿರಿ. ನೀವು ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿರ್ತೀರಿ. ಅದು ಏನಾಗತ್ತೆ ತಾಂತ್ರಿಕ ದೋಷದಿಂದ ಇವರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ತಾಂತ್ರಿಕ ದೋಷದಿಂದ ನೀವು ಫಾರ್ಮ್ ಫಿಲ್ ಅಪ್ ಮಾಡಿರ್ತೀರಿ. ಯಾಕಂದ್ರೆ ಯಾವುದೇ ಲೋನ್ ತೆಗೆದುಕೊಳ್ಳುವಾಗ ಆ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿರ್ತಾರೆ. ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಈಗ ಸಾಕಷ್ಟು ಜನ ಖಾಸಗಿ ನೌಕರಸ್ಥರಿರ್ತಾರೆ. ಅಲ್ಲಿಗೂ ಕೂಡ ನೀವು ವರ್ಷಕ್ಕೆ ಇಂತಿಷ್ಟು ದುಡ್ಡು ಕಟ್ ಆಗಿ ಕಂಪನಿಗಳಲ್ಲಿ ನೆಕ್ಸ್ಟ್ ನಿಮಗೆ ವರ್ಷದ ಎಂಡ್‌ನಲ್ಲಿ ನಿಮ್ಮ ಖಾತೆಗಳಿಗೆ ಆ ದುಡ್ಡು ಒಟ್ಟಿಗೆ ಜಮಾ ಆಗ್ತಿರತ್ತೆ. ಸೊ ಅಂತಹ ಒಂದು ಫಲಾನುಭವಿಗಳಿಗೂ ಕೂಡ ಏನಾಗತ್ತೆ ಇಲ್ಲಿ ಸಮಸ್ಯೆ, ಟ್ಯಾಕ್ಸ್ ಪೇಯರ್ ಅಂತ ಹೇಳ್ಬಿಟ್ಟು ಅದು ತಾಂತ್ರಿಕ ದೋಷದಿಂದ ಬರ್ತಿರತ್ತೆ. ಇದಕ್ಕಾಗಿ ಆದಾಯ ತೆರಿಗೆ ಇಲಾಖೆ, ಆಹಾರ ಇಲಾಖೆಗೆ ಏನ್ ಮಾಡತ್ತೆ, ಈ ರೀತಿ ಬರ್ತಾ ಇದೆ ಇವ್ರದ್ದು ಒಂದ್ ಸ್ವಲ್ಪ ಚೆಕ್ ಮಾಡಿ ಅಂತ ಹೇಳಿದಾಗ, ಆ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಈಗ 33ನೇ ಕಂತು ಬಿಡುಗಡೆ ಆಯ್ತಪ್ಪ, ಈ ಸಂದರ್ಭದಲ್ಲಿ ನಿಮ್ದು ಚೆಕ್ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಏನಾಗತ್ತೆ, ನಿಮ್ಮ ಖಾತೆಗಳಿಗೆ ದುಡ್ಡು ಹಾಕೋದಿಲ್ಲ. ಯಾಕಂದ್ರೆ ಹೋಲ್ಡ್ ಮಾಡಿರ್ತಾರೆ. ಅವ್ರಿಗೆ ಕನ್ಫರ್ಮ್ ಆಗಿರೋದಿಲ್ಲ ನೀವು ಅರ್ಹತೆ ಹೊಂದಿದ್ದೀರಾ ಅಥವಾ ಇಲ್ವಾ ಅಂತ, ಇನ್ಕಮ್ ಟ್ಯಾಕ್ಸ್ ಪೇರ್ ಮಾಡ್ತಾ ಇದ್ದೀರಾ ಅಥವಾ ಇಲ್ವಾ ಅಂತ. ಸೊ ಕನ್ಫರ್ಮ್ ಆದ ತಕ್ಷಣ ಏನಾಗತ್ತೆ, ಮತ್ತೆ ರಿಪೀಟ್ ಆಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ. ಅಲ್ಲಿವರೆಗೂ ಒಂದು ಕಂತಿನ ಹಣವನ್ನ ಬಿಡುಗಡೆ ಮಾಡಿತ್ತಪ್ಪ ಅಂದ್ರೆ ಸರ್ಕಾರ, ಅವಾಗ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗೋದಿಲ್ಲ. ಯಾಕಂದ್ರೆ ಅದು ಹೋಲ್ಡ್ ಮಾಡಲಾಗಿರತ್ತೆ. ಅದಕ್ಕಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಬಂದಿರೋದಿಲ್ಲ. ಮತ್ತೆ 34ನೇ ಕಂತು ಅಥವಾ 35ನೇ ಕಂತು ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಕಂತುಗಳು ಜಮಾ ಆಗ್ತಾ ಬರುತ್ತೆ. ಈ ರೀತಿ ನಿಮಗೆ ಗೊತ್ತಿಲ್ಲದಂತಹ ವಿಷಯಗಳಿರ್ತವೆ. ಅದನ್ನ ನೀವು ಕ್ಲಿಯರ್ ಆಗಿ ತಿಳ್ಕೊಳ್ಬೇಕು. ಈಗ ವಿಡಿಯೋನ ಕೊನೆವರೆಗೂ ನೀವು ವಾಚ್ ಮಾಡಿದ್ದೆ ಆದ್ರೆ ನಿಮ್ಗೆ ಕನ್ಫರ್ಮ್ ಆಗಿರಬಹುದು. ಅಥವಾ ಏನೇ ಸಮಸ್ಯೆಗಳು ಇನ್ನೂ ಕನ್‌ಫ್ಯೂಷನ್ ಆಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ Instagram ಲಿಂಕ್ ಇರುತ್ತೆ. ಅಲ್ಲಿಂದ ಮೆಸೇಜ್ ಮಾಡಿ. ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.